ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವ್ಲಾಗ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಈಸ್ಟರ್ ಹಬ್ಬನ ನಾವೆಲ್ಲ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಸುಮಾರು ಜನಕ್ಕೆ ಈಸ್ಟರ್ ಹಬ್ಬದ ಬಗ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ. ಏನಂತ ಹೇಳಿದ್ರೆ, ದೇವರು ಹೇಳಿರೋ ಪ್ರಕಾರ 3 ದಿನ ನಾನು ಭೂಗರ್ಭದಲ್ಲಿರ್ತೇನೆ, 3ನೇ ದಿನ ನಾನು ಪುನರುತ್ಥಾನಗೊಳ್ತೇನೆ, ನಿಮಗೆಲ್ಲರಿಗೂ ನಿತ್ಯ ಜೀವ ಕೊಡ್ತೇನೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಬ್ರೀಫಾಗಿ ಮಾತಾಡೋಣ. ಹೇಗೆ ಅಂತ ಹೇಳಿದ್ರೆ, ಈ ಕ್ರೈಸ್ತ ಧರ್ಮದಲ್ಲಿ 3 ದಿನಕ್ಕೆ ಅಥವಾ 3 ಎಂಬ ಪದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ನಮ್ಮ ದೇವರಲ್ಲೂ ಅಷ್ಟೇ ಗಾಡ್ ಇಸ್ 3 in 1 ಅಂತ ಹೇಳ್ತಾರೆ. ಅದೇ ರೀತಿ 3 ದಿನ ಪ್ರವಾದಿ ಜೋನಾ ಕೂಡ ಅಷ್ಟೇ 3 ದಿನ ಅವರು ದೈತ್ಯ ಮೀನಿನ ಹೊಟ್ಟೆಯಲ್ಲಿ ಇದ್ದರು ಅಂತ ಬೈಬಲ್ ಗ್ರಂಥದಲ್ಲಿ ಉಲ್ಲೇಖವಿದೆ. ಅದೇ ರೀತಿ ಸ್ನೇಹಿತರೆ, ದೇವರು ಕೂಡ ಬೈಬಲ್ ಗ್ರಂಥದಲ್ಲಿ ಹೇಳುವ ಪ್ರಕಾರ 3 ದಿನ ಅಂದರೆ 3 ಹಗಲು 3 ರಾತ್ರಿ ನಾನು ಭೂಗರ್ಭದಲ್ಲಿದ್ದು 3ನೇ ದಿನ ನಾನು ಪುನರುತ್ಥಾನಗೊಳ್ತೇನೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಆ ಟೈಮ್ ಲೈನ್ನ ಹೇಗೆ ಇದು 3 ದಿನ ಕೌಂಟ್ ಆಗುತ್ತೆ ಅಂತ ನೋಡೋಣ ಈ ವಿಡಿಯೋದಲ್ಲಿ, ಓಕೆನಾ. ಸೊ ಆಗಿನ ಇಸ್ರೇಲ್ನಲ್ಲಿ ಇರುವಂಥ ಯಹೂದಿಗಳು, ಇವಾಗ ನಾವೇನು ಜೀವ್ಸ್ ಅಂತ ಕರಿತೀವಿ, ಸೊ ಅವರ ಯಹೂದಿಗಳು ಟೈಮ್ನ ಕೌಂಟ್ ಮಾಡುವ ರೀತಿ ಅಥವಾ ದಿನನ, ಅವರ ದಿನಗಣನೆ ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈಗ ನಾವು 24 hours ಆದ್ರೇ ಒಂದು ದಿನ ಆಗಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಅವರು 6 to 6 ಅಂದರೆ ಸೂರ್ಯ ಉದಯಿಸುವ ಸಮಯದಿಂದ ಸೂರ್ಯಾಸ್ತಮಾನದ ಕಾಲದ ತನಕ ಒಂದು ದಿನ ಅಂತ ಕನ್ಸಿಡರ್ ಮಾಡ್ತಾಯಿದ್ರು ಸ್ನೇಹಿತರೆ. ಸೊ ಇವಾಗ ನಾವು ನೋಡೋದಾದರೆ ಥರ್ಸ್ಡೇ 6ಇಂದನೇ ಫ್ರೈಡೇ ಶುರುವಾಯಿತು ಅವರ ಪ್ರಕಾರ. ಫ್ರೈಡೇ 6ಇಂದನೇ ಸ್ಯಾಟರ್ಡೇ ಶುರುವಾಯಿತು. ಸ್ಯಾಟರ್ಡೇ 6 ಆದ ತಕ್ಷಣ ಸಂಡೇ, ಅಂದರೆ ಅದು 3ನೇ ದಿನ ಶುರುವಾಗಿ ಆಗಿದೆ. ಸೊ ದೇವರನ್ನು ಶಿಲುಬೆಗೇರಿಸಿದ್ದು ಶುಕ್ರವಾರ ಅಂತ ಹೇಳಿದ್ರೆ ಸ್ಯಾಟರ್ಡೇ ಥರ್ಸ್ಡೇ 6 ಆದ ನಂತರನೇ ದೇವರನ್ನು ಶಿಲುಬೆಗೇರಿಸಲಾಯಿತು. ಹಾಗೆ ಶುಕ್ರವಾರ ಸ್ಟಾರ್ಟ್ ಆಗಿದೆ. ಸೊ ಥರ್ಸ್ಡೇ 6ಇಂದ ಫ್ರೈಡೇ 6 ತನಕ ಒಂದು ದಿನ ಮುಗೀತು. ಫ್ರೈಡೇ 6ಇಂದ ಸ್ಯಾಟರ್ಡೇ 6 ತನಕ 2 ದಿನ ಮುಗೀತು. ಸ್ಯಾಟರ್ಡೇ 6 ಆದ ನಂತರ 3ನೇ ದಿನ ಸ್ಟಾರ್ಟ್ ಆಯಿತು. 3ನೇ ದಿನ ನಾವೇನು ಆಚರಿಸಿದ್ದೀವಿ, ಈಸ್ಟರ್ ಹಬ್ಬನ ಆಚರಿಸಿದ್ದೀವಿ. ಸೊ ದೇವರು ತಮ್ಮನ್ನು ತಾವು ಪರಿತ್ಯಾಗ ಮಾಡಿ ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರ ಪುನರ್ಜೀವನಕ್ಕಾಗಿ ತಮ್ಮನ್ನೇ ತಾವು ಸ್ಯಾಕ್ರಿಫೈಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಹೀಗೆ ನಮಗೆ ನಿತ್ಯ ಜೀವವನ್ನು ದಯಪಾಲಿಸ್ತಾರೆ. ಸುಮಾರು ನಮ್ಮ ಹಿಂದೂ ಬಾಂಧವರು, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ನಮಗೆ ಕ್ರಿಸ್ಮಸ್ ಒಂದೇ ದೊಡ್ಡ ಹಬ್ಬ ಅಂತ. ಆದರೆ ಕ್ರಿಸ್ಮಸ್ನಷ್ಟೇ ಪ್ರಾಮುಖ್ಯತೆ ನಮಗೆ ಪಾಸ್ಕ ಹಬ್ಬಕ್ಕೂ ಕೂಡ ಇದೆ ಸ್ನೇಹಿತರೆ. ಇದು ಹೇಗೆ ಅಂತ ಕೇಳಿದರೆ, ನಮ್ಮ ಒಂದು ನಂಬಿಕೆ ಏನಿದೆ ಅಂದರೆ, ವಿ ಬಿಲೀವ್ ಇನ್ ಆಫ್ಟರ್ ಲೈಫ್ ಅಂದರೆ ನಾಟ್ ಫಿಸಿಕಲಿ, ನಾವು ಪ್ರಭು ಯೇಸುವಿನೊಟ್ಟಿಗೆ ಪುನರ್ಜೀವನ ಹೊಂದುತ್ತೀವಿ, ಆತ್ಮಿಕವಾಗಿ ನಾವು ದೇವರೊಟ್ಟಿಗೆ ಇರ್ತೀವಿ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ಎಸ್ಟಾಬ್ಲಿಷ್ ಆಗಿದ್ದು ಈ ದಿನ. ಹಾಗಾಗಿ ಇದು ಕೂಡ ನಮಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಸ್ನೇಹಿತರೆ. ಸೊ ಹಾಗೆಯೇ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಈಸ್ಟರ್ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಸೊ ಎಲ್ಲರ ಮನೆಯಲ್ಲೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತೀರ. ನಮ್ಮ ಮನೆಯಲ್ಲೂ ಒಂದು ಸಣ್ಣದಾದ ಸೆಲೆಬ್ರೇಷನ್ ಇದೆ. ಏನಿಲ್ಲ, ಈಗ ಯಾವ ರೀತಿ ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡು ತಿಂತಾರೆ ಅದೇ ರೀತಿ ನಾವು ಕೂಡ. ಸೊ ಅದೊಂದು ಚಿಕ್ಕ ವ್ಲಾಗ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿನ್ನೆ ನಾವು ನಮ್ಮ ದೇವಾಲಯದಲ್ಲಿ ಒಂದು ಪುನರುತ್ಥಾನದ ದೃಶ್ಯವನ್ನು ಕ್ರಿಯೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ಸಣ್ಣ ತುಣುಕಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ದಯಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ಹೇಳಿ. ಹಾಗೆಯೇ ಈಗ ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಮಾತಾಡೋಣ. ತುಂಬ ಜನಕ್ಕೆ ಇದ್ರ ಬಗ್ಗೆ ಡೌಟ್ಸ್ ಇದೆ. ಎಲ್ಲರೂ ಕೂಡ ಆ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಸಿಗೋಣ ಇನ್ನು ಮುಂದಕ್ಕೆ. ಈ ವಿಡಿಯೋನ ನೋಡಿ ಇನ್ನೂ ಕೂಡ ಇವತ್ತಿನ ಕಂಪ್ಲೀಟ್ ಡೇನ ಈ ವಿಡಿಯೋದಲ್ಲಿ ಹಾಕ್ತೇನೆ ಸ್ನೇಹಿತರೆ. ಧನ್ಯವಾದಗಳು.
ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈಗ ಬೆಳಗ್ಗೆ ತಿಂಡಿ ಸಮಯ, ತುಂಬಾ ಹೊಟ್ಟೆ ಹಸಿತಾ ಇತ್ತು. ಇದು ನೀವು ನೋಡ್ತಾ ಇರ್ಬೋದು, ಇದು ಕುಂದಾಪುರ ಶೈಲಿಯ ದುಕ್ರಾ ಮಾಸ್ ಅಥವಾ ಪೋರ್ಕ್ ಕರಿ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇಡ್ಲಿನ ಕೂಡ ತಂದುಕೊಟ್ಟಿದ್ದಾರೆ ನಮ್ಮ ವೆಲ್ ವಿಶರ್ ಹಾಗೂ ನಮ್ಮ ಸ್ನೇಹಿತರ ದೀಪಕ್ ಅಂತ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಬೆಳಗ್ಗೆ ತಿಂಡಿಗೆ ನಾವು ಇದನ್ನೇ ತಿಂದ್ವಿ ಎಲ್ಲರೂ. ಸೊ ನೀವು ನೋಡ್ತಾ ಇರ್ಬೋದು, ಬಿರಿಯಾನಿಗೂ ಕೂಡ ಪ್ರಿಪರೇಷನ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈರುಳ್ಳಿ ಎಲ್ಲ ನಾನೇ ಆ್ಯಕ್ಚುಲಿ ಕಟ್ ಮಾಡಿಕೊಟ್ಟಿದ್ದು. ಸೊ ಎಲ್ಲ ರೆಡಿ ಆಗ್ತಾಯಿದೆ. ಹಾಗೆ ಇಲ್ಲಿ ಕೂಡ ಕಬಾಬ್ಗೆ ನಾವು ಮ್ಯಾರಿನೇಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ಬಿರಿಯಾನಿ ಆಗುವ ಸಮಯದಲ್ಲಿ ಕಬಾಬ್ನ ಕೂಡ ಹಾಕ್ಕೊಂಡು ಎರಡು ಒಟ್ಟಿಗೆ ತಿನ್ನೋಣ ಅಂತ ಪ್ಲ್ಯಾನ್ ಇದೆ. ತುಂಬ ಜಾಸ್ತಿ ಎಲ್ಲ ಐಟಮ್ಸ್ ಇಲ್ಲ ಸ್ನೇಹಿತರೆ, ಜಸ್ಟ್ ಒಂದು ಸಿಂಪಲ್ ಆದಂಥ ಒಂದು ಪಾಯಸ, ಕಬಾಬು, ಬಿರಿಯಾನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಈ ರೀತಿ ಇರಬೇಕಾದ್ರೇ ತುಂಬ ಅರ್ಜೆಂಟಾಗಿ ನನ್ನ ಸೈಟಿಗೆ ಹೋಗಲೇಬೇಕಾಯಿತು. ಕ್ಲೈಂಟ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದರು. ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಂದಿದ್ದರು, ವರ್ಕ್ಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬೇಕಿತ್ತು ಅಂತ ಹೇಳಿದರು. ಹಾಗಾಗಿ ನಾನು ಬರಬೇಕಾಯಿತು. ಇದು ನಂದು ಒನ್ ಆಫ್ ದಿ ಸೈಟ್ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರಲಿ, ನಾನು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್. ಸೊ ಈವನ್ ಇಂಟೀರಿಯರ್ ಡಿಸೈನಿಂಗ್ ಹಾಗೂ ಎಕ್ಸ್ಟೀರಿಯರ್ ಡಿಸೈನಿಂಗ್ ಪ್ರತಿಯೊಂದು ಕೂಡ ನಾನು ಮಾಡ್ತೀನಿ. ನಿಮ್ಮಲ್ಲಿ ಯಾರು ಹೊಸದಾಗಿ ಮನೆ ಕಟ್ಟೋರು, ಇಲ್ಲ ಮನೆ ಕಟ್ಟೋದ್ರಲ್ಲಿ ಏನಾದ್ರು ಡೌಟ್ಸ್ ಇರೋರು ಏನೇ ಇರಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ನನ್ನ ಅಪ್ರೋಚ್ ಮಾಡ್ಬೋದು. ನಿಮಗೆ ಪರ್ಸ್ನಲಾಗಿ ನಾನು ನಂಬರ್ ಕೊಡ್ತೀನಿ. ನಿಮಗೆ ಯಾವುದೇ ರೀತಿ ಪ್ಲ್ಯಾನ್ಸ್ ಆಗಲಿ, ಇಂಟೀರಿಯರ್ ಡಿಸೈನಿಂಗ್ ಆಗಲಿ, ಇಲ್ಲ ಕಂಪ್ಲೀಟ್ ವಿತ್ ಮೆಟೀರಿಯಲ್ ಸೂಪರ್ವೈಸಿಂಗ್ ಪ್ರತಿಯೊಂದು ಕೂಡ ನಮ್ಮ ಹತ್ರ ಸಿಗತ್ತೆ ನಿಮಗೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಆ್ಯಕ್ಚುಲಿ ಬೇಲೂರು ಹಾಗೂ ಹಾಸನ್ ಮೇನ್ ರೋಡಲ್ಲಿ ಪಕ್ಕದಲ್ಲೇ ಇರುವಂಥ ಬಿಲ್ಡಿಂಗ್ ಇದು. ಇದೊಂದು 3 ಸ್ಟಾರ್ ಹೋಟೆಲ್ ಇದು. ಸೊ ಇದು ತುಂಬ ಹ್ಯುಮಂಗಸ್ ಪ್ರಾಜೆಕ್ಟು, ತುಂಬಾ ದೊಡ್ಡದು. ಕೆಳಗಡೆ ಸೆಲ್ಲಾರ್ ಇದೆ ಪಾರ್ಕಿಂಗಿಗೆ. ಅದೇ ರೀತಿ ಮೇಲ್ಗಡೆ ಬಾರ್ ಅಟ್ಯಾಚ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್ಸ್ ಇದೆ. ಅದರ ನಂತರ 2 ಫ್ಲೋರ್ ಕಂಪ್ಲೀಟ್ ಒಂದು 21 ರೂಮ್ಸ್ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ. ಅದಾದಮೇಲೆ ಒಂದು ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲ್ ಅಥವಾ ಅದು ಒಂದು ಏನಂತ ಹೇಳ್ಬೋದು, ಮದುವೆ ಫಂಕ್ಷನ್ಗಳಿಗೆ, ಎಲ್ಲ ಫಂಕ್ಷನ್ಗಳಿಗೆ ಮಲ್ಟಿಪರ್ಪಸ್ ಹಾಲ್ ಅಂತಲೇ ಕರಿತೀವಿ ನಾವು. ಕಂಪ್ಲೀಟ್ಲಿ AC ವೆಂಟಿಲೇಟೆಡ್ ಇದು. ಸೊ ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಈ ಬಿಲ್ಡಿಂಗ್ನ ರ್ಯಾಂಪ್ ಸೆಕ್ಷನ್. ಅಂದರೆ ಇದು ಕಾರ್ಗಳು ಅಥವಾ ಇನ್ಯಾವುದೋ ಗೂಡ್ಸ್ ವೆಹಿಕಲ್ಗಳು ಬಿಲ್ಡಿಂಗ್ ಒಳಗಡೆ ಹೋಗುವಂತಹ ಜಾಗ ಇದು. ಇದನ್ನು ಆ್ಯಕ್ಚುಲಿ ನಾವಿನ್ನೂ ಹೈಟ್ ಮಾಡ್ತೀವಿ, ಸ್ವಲ್ಪ ಮಣ್ಣೆಲ್ಲ ಹಾಕಿ. ಆಮೇಲೆ ಇದರ ನಂತರ ಇದ್ರ ಮೇಲೆ RCC ಸ್ಲ್ಯಾಬ್ ಹಾಕ್ತೀವಿ. ಅದ್ರ ಮೇಲೆ ಗಾಡಿಗಳು ತುಂಬ ಸುಲಭವಾಗಿ ಓಡಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಈ ಬಿಲ್ಡಿಂಗಿನ ಬೇಸ್ಮೆಂಟ್ ಇದು, ಅಥವಾ ಸೆಲ್ಲರ್ ಅಂತ ಏನು ಕರಿತೀವಿ. ಸೊ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಇದೆ ಸ್ನೇಹಿತರೆ. ಇದು ಸ್ಟೇರ್ ಕೇಸ್ ಹಾಗೂ ಲಿಫ್ಟ್ ಪ್ರಾವಿಷನ್ ಕೂಡ ಇರೋದ್ರಿಂದ ಯೂಸ್ ಮಾಡೋಕ್ಕಂತೂ ಏನೂ ತೊಂದರೆ ಇರಲ್ಲ. ತುಂಬಾ ದೊಡ್ಡ ಜಾಗ, ನೀವು ನೋಡ್ತಾ ಇರ್ಬೋದು. ಸೊ ಈಗಾಗಲೇ ವಾಲ್ ಕಟ್ಟೋಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದೀವಿ. ಸೊ ಪ್ಲಾಸ್ಟ್ರಿಂಗ್ ಎಲ್ಲ ಸ್ವಲ್ಪ ಮಿನಿಮಮ್ ಇರುತ್ತೆ, ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ಫಾಲ್ಸ್ ರೂಫಿಂಗ್ ಬರುತ್ತೆ. ಎಲ್ಲದೂ ಸೀಲಿಂಗ್ ಮಾಡಿಸ್ತೀವಿ. ಇದೆಲ್ಲ ಆಲ್ಮೋಸ್ಟ್ ಆಲ್ ಪಾರ್ಕಿಂಗ್ ಜಾಗನೇ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಕಡೆ ಸೈಡು ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಈ ಮಧ್ಯದ ಜಾಗದಲ್ಲಿ ನಿಮಗೆ ಲಿಫ್ಟ್ ಕೂಡ ಬರುತ್ತೆ ನಿಧಾನಕ್ಕೆ. ಸೊ ಇದನ್ನು ಹಾಗೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನಂದು ಒನ್ ಆಫ್ ದಿ ಸೈಟ್ ಇದು. ಸೊ ಇವತ್ತು ವಿಸಿಟಿಗೆ ಬಂದಿದ್ದೀನಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಕೂಡ ವೀಡಿಯೋಲ್ಲಿ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲಿಫ್ಟ್ ಬರುವಂಥ ಜಾಗ ಇದು. ಸೊ ಈಗ ನಾವು ಹತ್ಕೊಂಡು ಮೇಲೆ ಹೋಗೋಣ, ನಿಮಗೆ ತೋರಿಸ್ತೀನಿ ಮೇಲಿಂದ ಯಾವ ರೀತಿ ಕಾಣುತ್ತೆ. ಸೊ ನಾನು ಯಾಕೆ ಬಂದಿದ್ದೀನಿ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇದು RCCಗೆ ಇದನ್ನು ನಾವು ಬಾರ್ ಬೆಂಡಿಂಗ್ ವರ್ಕ್ ಅಂತ ಹೇಳ್ತೀವಿ. ಬಾರ್ ಬೆಂಡಿಂಗ್ ವರ್ಕ್ ಈಗಾಗಲೇ ಮುಗ್ದಿದೆ. ಇಲ್ಲೆಲ್ಲ ಸೆಂಟ್ರಿಂಗ್ಸ್ ಎಲ್ಲ ರೆಡಿ ಇದೆ. ಸೊ ಇದ್ರ ಮೇಲೆ ಇವಾಗ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ಇದು ಲಾಡ್ಜ್ ಆಗಿರೋದ್ರಿಂದ, ಅಂದರೆ ಇನ್ ದ ಸೆನ್ಸ್ ಹೋಟೆಲ್ ಆಗಿರೋದ್ರಿಂದ ಎಲ್ಲ ರೂಮ್ಸಿಗೂ ವೆಂಟಿಲೇಷನ್, AC ಹಾಗೂ ಎಲ್ಲದಕ್ಕೂ ಕೂಡ ನಾವು ಪಾಯಿಂಟ್ಸ್ ಕೊಡಬೇಕಾಗಿರುತ್ತೆ. ಅದಕ್ಕೆ ತಕ್ಕನಾಗೆ ನಾವು ಇಂಜಿನಿಯರ್ ಆಗಿ ಒಂದು ಡ್ರಾಯಿಂಗ್ನ ಪ್ರೊವೈಡ್ ಮಾಡಿರ್ತೀವಿ. ಆ ಡ್ರಾಯಿಂಗ್ ನೋಡಿಕೊಂಡು ಎಲೆಕ್ಟ್ರಿಷಿಯನ್ನು ತಾನು ಎಲ್ಲ ವರ್ಕ್ನ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಅವ್ರಿಗೇನೋ ಸೀರಿಯಸ್ ಡೌಟ್ ಇರೋದ್ರಿಂದ ಅರ್ಜೆಂಟಾಗಿ ಬರಲೇಬೇಕು ಅಂತ ಹೇಳಿ ಓನರ್ ಇನ್ಸಿಸ್ಟ್ ಮಾಡಿರೋದ್ರಿಂದ, ಹಬ್ಬ ಇದ್ದರೂ ಸಹಿತ ನಾನು ಸೊ ಪ್ರೊಫೆಷನ್ ಅಂತ ಹೇಳಿ ಇಲ್ಲಿ ಇದೊಂದು ಸೈಟ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಎಲ್ಲ ಎಲೆಕ್ಟ್ರಿಷಿಯನ್ಸ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಕೆಲವೊಂದು ಅವರಿಗೆ ಒಂದು ಸಿಂಪಲ್ ಡೌಟ್ಸೇ ಇತ್ತು. ಅವ್ರು ತುಂಬಾ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಡ್ರಾಯಿಂಗ್ ನೋಡಿ. ಹಾಗಾಗಿ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡಿದೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಯಾವ ರೀತಿ ಬಿಲ್ಡಿಂಗ್ ಮೇಲೆ ಬಾರ್ ಬೆಂಡಿಂಗ್ ವರ್ಕ್ ಆಗುತ್ತೆ ಅಂತ. ಇದು ನೀವು ನೋಡ್ತಾ ಇರ್ಬೋದು, ಇದು ಸಂಕನ್ ಸ್ಲ್ಯಾಬ್ ಅಂತ ಕರಿತೀವಿ. ಅಂದರೆ ಪ್ಲಮ್ಮಿಂಗ್, ನಿಮ್ಮದು ರೆಸ್ಟ್ ರೂಮ್ಸಿಂದು, ಪೌಡರ್ ರೂಮ್ಸಿಂದು ಪ್ಲಮ್ಮಿಂಗ್ ತುಂಬ ಸುಲಭವಾಗಿ ಹೋಗಲಿ, ಅಂದರೆ ಅನಾವಶ್ಯಕವಾಗಿ ಪೈಪ್ಗಳು ಬಿಲ್ಡಿಂಗ್ ಆಚೆ ಎಕ್ಸ್ಪೋಸ್ ಆಗದಲ್ಲೇ ಇರಲಿ ಅನ್ನೋದಕ್ಕೆ ಸೊ ಇದು ನಾವು ಸಂಕನ್ ಸ್ಲ್ಯಾಬ್ಗಳನ್ನು ಮಾಡ್ತೀವಿ ಸ್ನೇಹಿತರೆ. ಸೊ ತುಂಬಾ ಕಾಂಪ್ಲಿಕೇಟೆಡ್ ಡಿಸೈನ್ ಇದೆ ಇದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಬಾರ್ ಬೆಂಡಿಂಗ್ ಕೂಡ ಅಷ್ಟೇ. ಆಲ್ಮೋಸ್ಟ್ ಇದು RCCಗೆ ಅಂತ ರೆಡಿ ಮಾಡಿಕೊಂಡೆ ನಾವು ಒಂದು ವಾರದ ಮೇಲೆ ಆಯಿತು. ಕೆಲಸ ಸ್ವಲ್ಪ ಲೇಟ್ ಆಗ್ತಾಯಿದೆ, ಯಾಕಂದರೆ ಇದು ಸ್ವಲ್ಪ 3ನೇ ಫ್ಲೋರ್ ಇರೋದ್ರಿಂದ, ಬಿಲ್ಡಿಂಗ್ ಹೈಟ್ ಜಾಸ್ತಿ ಇರೋದ್ರಿಂದ ಮೆಟೀರಿಯಲ್ ಎಲ್ಲ ಮೇಲ್ಗಡೆಗೆ ಸಾಗ್ಸೋಕ್ಕೆ ಅದೆಲ್ಲ ತುಂಬಾ ಕಷ್ಟ ಆಗ್ತಾಯಿದೆ. ಸ್ಟಿಲ್ ವರ್ಕರ್ಸ್ ಎಲ್ಲ ಹೇಗೋ ಮ್ಯಾನೇಜ್ ಮಾಡಿ ಎಲ್ಲ ವರ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ಈಗ ಎಲೆಕ್ಟ್ರಿಷಿಯನ್ ವರ್ಕ್ ಮಾತ್ರನೇ ಉಳಿದಿರೋದು. ನೀವು ನೋಡ್ಬೋದು ಸ್ನೇಹಿತರೆ, ನಾನು ಯಾವ ಹೈಟಲ್ಲಿ ನಿಂತಿದ್ದೀನಿ. ಕೆಳಗಡೆ ನೋಡಿ ಎಷ್ಟು ಕೆಳಗಿದೆ ಗ್ರೌಂಡ್ ಅದು.
ಸೊ ತುಂಬಾ ಹೈಟ್ ಇದೆ ಬಿಲ್ಡಿಂಗು, ಅಂದರೆ ಈಚ್ ಫ್ಲೋರ್ ಕೂಡ 12 ಫೀಟ್ ಹೈಟ್ ಇದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿಗೆ ನಾನು ನಿಂತಿರೋದು ಇದು 3rd ಫ್ಲೋರ್ ಲೆಕ್ಕ. ಇದಾದಮೇಲೆ ಇನ್ನೂ 2 ರೂಫಿಂಗ್ ಆಗುತ್ತೆ. ಸೊ ಸ್ನೇಹಿತರೆ, ಇನ್ನೇನು ಬಿಸಿಲು ಕೂಡ ತುಂಬಾ ಆಗ್ತಾ ಬಂತು. ನನಗೂ ಯಾಕೋ ನಿಲ್ಲಕ್ಕಾಗ್ತಾಯಿಲ್ಲ, ಹೀಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಾಗಾಗಿ ಇನ್ನೇನು ಮನೆಗೆ ಹೊರಡೋಣ. ಆಲ್ಮೋಸ್ಟ್ ಅಲ್ಲಿ ಊಟನೂ ರೆಡಿಯಾಗಿರುತ್ತೆ, ತಿನ್ನೋಣ ಅಂತ ನನಗೂ ಯಾಕೋ ತುಂಬಾ ಹೊಟ್ಟೆ ಹಸಿತಾ ಇದೆ ಬಿಸಿಲಿಗೆ ಬಂದು. ಸೊ ಬನ್ನಿ ಸ್ನೇಹಿತರೆ, ಮನೇಲಿ ಈಗ ಪ್ರಿಪ್ರೇಷನ್ಸ್ ಎಲ್ಲ ಯಾವ ಹಂತದಲ್ಲಿದೆ ಅಂತ ನೋಡೋಣ. ಸೊ ನಾನು ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಪಾಯಸನೆಲ್ಲ ರೆಡಿ ಮಾಡಿದರು. ಈಗ ಇನ್ನೇನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ಏನು ಹಾಲನ್ನ ಮಿಕ್ಸ್ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ತುಪ್ಪದಲ್ಲಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಸೊ ಅದನ್ನು ಎಲ್ಲದಕ್ಕೂ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವೀಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಕಲಸಿಟ್ಬಿಟ್ರೆ ಮುಗೀತು. ಸ್ವಲ್ಪ ನಾವು ಫ್ರೀಝರಲ್ಲಿ ಇಡ್ತೀವಿ, ಫ್ರಿಜ್ಜಲ್ಲಿ ಸ್ವಲ್ಪ ಕೂಲ್ ಆಗೋ ತನಕ. ಕೂಲಾದ ನಂತರ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಸಿ ಮೇಲೆ ತಿಂದರೆ ಸ್ವಲ್ಪ ಟೇಸ್ಟ್ ಅಷ್ಟಾಗಿ ಗೊತ್ತಾಗಲ್ಲ, ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಬಿಸಿ ಬಿಸಿ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಿಗೆ ಬಂದ ನಂತರ ಇದನ್ನು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಏನಿಲ್ಲ, ಸಾಮಾನ್ಯವಾದಂತಹ ಶಾವಿಗೆ ಪಾಯಸನೇ ಇದು. ನೀವು ನೋಡ್ತಾ ಇರ್ಬೋದು, ಈಗ ಹಾಲನ್ನು ಕಲಿಸ್ತಾ ಇದ್ದಾರೆ ಇದರೊಳಗಡೆಗೆ. ಸೊ ನಾನಂತೂ ಬಂದ ತಕ್ಷಣವೇ ಅಲ್ಲಿ ಹುರಿದಿಟ್ಟಿರುವಂತಹ ದ್ರಾಕ್ಷಿ ಗೋಡಂಬಿ ಎಲ್ಲ ಎತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದೆ. ಯಾಕಂದರೆ ನನಗೆ ಅದು ತುಂಬಾ ಇಷ್ಟ ತಿನ್ನೋಕ್ಕೆ. ಪಾಯಸದಲ್ಕಿಂತ ಅದನ್ನು ಹಾಗೆ ಡ್ರೈ ಆಗಿ ತುಪ್ಪದಲ್ಲಿ ಹುರಿದಿರೋದು ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆಯೇ ಈ ಕಡೆ ನಾವು ನೋಡಿದಾಗ ಇನ್ನೇನು ಬಿರಿಯಾನಿ ಎಲ್ಲ ರೆಡಿ ಆಗ್ತಾಯಿತ್ತು, ಅಕ್ಕಿ ಹಾಕಾಗಿದೆ. ಸೊ ಇದನ್ನು ಸ್ವಲ್ಪ ಕಲಸಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ವಿತಿನ್ ಇನ್ನೊಂದು 15-20 ಮಿನಿಟ್ಸ್ ಒಳಗೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಮಟನ್ ಬಿರಿಯಾನಿ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ನಾವೊಂದು 4-5 ಮೆಂಬರ್ಸ್ ಇದ್ದೀವಿ. ಸೊ ನಾವು ಒಂದು 2 ಹೊತ್ತಿಗೆ ತಿನ್ನೋಕ್ಕೆ ಎಷ್ಟಾಗಬೇಕು ಅಷ್ಟು. ಅದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಮ್ಮ ವೆಲ್ ವಿಶರ್ಸ್ ಅಂತ ನಾನು ಹೇಳಿದೆ, ಅವರಿಗೆಲ್ಲ ಕೊಡೋಕ್ಕೂ ಸಹ ಸೇರಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಕ್ರಿಸ್ಮಸ್ಸಿಗೂ ಇದೇ ರೀತಿ ಮಾಡ್ತೀವಿ. ಸೊ ಈಸ್ಟರ್ನ ಕೂಡ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಅಲ್ಲಿ ಅನ್ನ ಕೂಡ ಇನ್ನೇನು ಫಿನಿಷ್ ಆಗೋ ಸ್ಟೇಜಲ್ಲಿದೆ. ನನಗೂ ಯಾಕೋ ಹೊಟ್ಟೆ ತುಂಬಾ ಚುರುಗುಡ್ತಾ ಇದೆ. ಸೈಟ್ ಹತ್ರ ಹೋಗಿ ಬಂದು ಬಿಸಿಲಿಗಂತೂ ತುಂಬಾ ನನಗೆ ಸಖತ್ ಸುಸ್ತಾಗ್ಬಿಟ್ಟಿದೆ. ಆ್ಯಕ್ಚುಲಿ ಈ ಬಿಸಿಲು ಆ ರೀತಿ ಇದೆ. ಸೊ ಹಾಗೇ ಇನ್ನೇನು ಬಿರಿಯಾನಿ ಮುಗಿತಾ ಬಂತು ಅಂತ ಕಬಾಬ್ನ ಹಾಕ್ಕೊಳ್ತಾ ಇದ್ದಾರೆ. ಕಬಾಬ್ ಮಾಡಲ್ಲ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಬಿರಿಯಾನಿ ಜೊತೆ ಕಬಾಬ್ ಇರಬೇಕು ಸ್ನೇಹಿತರೆ. ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ. ಬಟ್ ನನಗಂತೂ ಬಿರಿಯಾನಿ ಜೊತೆ, ಅದು ಮಟನ್ ಬಿರಿಯಾನಿ ಇದ್ದರೆ ಚಿಕನ್ ಕಬಾಬ್ ಇರಲೇಬೇಕು. ಸೊ ಅದೊಂಥರ ಕಾಂಬಿನೇಷನ್ ನನಗಂತೂ ತುಂಬಾ ಇಷ್ಟ. ಎಲ್ಲರೂ ಸುಮಾರು ಜನ ಬಿರಿಯಾನಿ ಅಷ್ಟೇ ಸ್ನೇಹಿತರೆ, ತುಂಬ ವೆರೈಟಿ ಮಾಡ್ತಾರೆ, ಒಬ್ರಿಗಿಂತ ಒಬ್ಬರು ರುಚಿಯಾಗಿರುತ್ತೆ. ಸೊ ನನಗೆ ಹೋಟೆಲ್ಗಳಿಗೆ ಹೋಲಿಸ್ಕೊಂಡ್ರು ಕೂಡ ಮನೇಲಿ ಮಾಡುವಂಥ, ಅದು ಎಸ್ಪೆಷಲಿ ನಮ್ಮ ಅಮ್ಮ ಮಾಡುವಂಥ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ನೀವು ನೋಡ್ಬೋದು ಸ್ನೇಹಿತರೆ, ಇನ್ನೇನು ಬಿರಿಯಾನಿ ಆಗ್ತಾಯಿದೆ. ಸೊ ಈಗ ಇದನ್ನು ದಮ್ಮಿಗೆ ಇಡ್ತಾರೆ. ಅಂದರೆ ಸಿಂಪಲ್, ಈಗ ಇದ್ರ ಮೇಲೆ ನಾವು ಏನು ಮಾಡ್ತೀವಿ, ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಿಸಿನೀರನ್ನು ಅದ್ರ ಮೇಲೆ ಇಟ್ಟರೆ ಅದು ಆ ಹವೆಯಲ್ಲಿ ಅದು ಅನ್ನ ಬೆಂದೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಇದು ನನಗೆ ಲೈಟಾಗಿ ಟೇಸ್ಟ್ ಮಾಡು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಇದು ಬಿರಿಯಾನಿ ರೆಡಿ ಆಗಿದೆ. ಇದನ್ನು ನಾವು ಎಲ್ಲರಿಗೂ, ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಕೊಡೋಕ್ಕೆ ಹಾಟ್ ಬಾಕ್ಸ್ಗಳಿಗೆ ಫಿಲ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಬಿರಿಯಾನಿ, ಪಾಯಸ ಹಾಗೂ ಕಬಾಬು ಮತ್ತು ಕೇಕ್ ಕೂಡ ಇತ್ತು ಸ್ನೇಹಿತರೆ. ಸೊ ಇದನ್ನೆಲ್ಲ ಅಕ್ಕಪಕ್ಕದ ಮನೆಯವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮ ಹಬ್ಬದ ಒಂದು ಸಂತೋಷನ ಅಥವಾ ನಮ್ಮ ಸಂತಸನ ಅವರೊಟ್ಟಿಗೆ ಕೂಡ ನಾವು ಶೇರ್ ಮಾಡೋದು ವಾಡಿಕೆ. ಯಾಕಂದರೆ ಅವರೊಂದು ಹಬ್ಬಗಳಿದ್ದಾಗ ಕೂಡ ಅವರು ಸಹ ನಮಗೆ ಸ್ನೇಹಿತರೆ ಅವ್ರ ಮನೇಲಿ ಮಾಡಿರೋಂಥ ತಿಂಡಿ ತಿನಿಸುಗಳನ್ನು ಶೇರ್ ಮಾಡ್ತಾರೆ. ಅದೇ ರೀತಿ ನಮ್ಮ ಮನೇಲಿ ಮಾಡಿರೋದು ಏನೋ ಸಣ್ಣದಾಗಿ ಒಂದು ಪುಟ್ಟದಂಥ ಸೆಲೆಬ್ರೇಷನ್ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋಣ. ಅದೊಂದು ಬಾಂಧವ್ಯ ಬೆಳೆಯುತ್ತೆ ಸ್ನೇಹಿತರೆ. ಅಕ್ಕಪಕ್ಕದ ಮನೆಯವ್ರ ಜೊತೆ ಒಂದೊಳ್ಳೆ ಬಾಂಧವ್ಯ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಈ ಥರ ಫುಡ್ ಅಥವಾ ಸ್ವೀಟ್ಸ್ ಇದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇದ್ದೇ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ಪಾಯಸ, ಬಿರಿಯಾನಿ, ಆಮೇಲೆ ಈ ಕಡೆ ರಾಯ್ತ ಇದೆ, ಈ ಕಡೆ ಕಬಾಬ್ ಇದೆ. ಸೊ ಇಷ್ಟನ್ನು ನಾನು ಇವಾಗ ತಿನ್ನಬೇಕು. ತುಂಬಾ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಮತ್ತು ಹೊಟ್ಟೆ ಹಸಿತಿದೆ. ಸೊ ಇದೇ ಸ್ನೇಹಿತರೆ ಇವತ್ತಿನ ನಮ್ಮ ಈಸ್ಟರ್ ಹಬ್ಬದ ಸೆಲೆಬ್ರೇಷನ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ವಿಡಿಯೋ? ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.